ಇನ್ನು ಕಾಲ್ತುಳಿತದ ಬೆನ್ನಲ್ಲೇ ಇವತ್ತಿನ ಪುಣ್ಯ ಸ್ನಾನವನ್ನ ರದ್ದುಗೊಳಿಸಲಾಗಿದೆ. ಪುಣ್ಯ ಸ್ನಾನವನ್ನ ಅಖಾಡಗಳು ಮುಂದೂಡಿದಾವೆ. 13 ಅಖಾಡಗಳ ಸಾಧುಗಳು ಪುಣ್ಯ ಸ್ನಾನವನ್ನ ರದ್ದು ಮಾಡಿದ್ದಾರೆ. ಭಕ್ತರಿಗೂ ಇವತ್ತು ಸ್ನಾನಕ್ಕೆ ಬಾರದಂತೆ ಮನವಿಯನ್ನ ಮಾಡಲಾಗಿದೆ. ವಸಂತ ಪಂಚಮಿಯಂದು ಪುಣ್ಯ ಸ್ನಾನಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಾಲ್ತುಳಿತದ ಬೆನ್ನಲ್ಲೇ ಪುಣ್ಯ ಸ್ನಾನವನ್ನ 13 ಅಖಾಡಗಳು ಕೂಡ ಮುಂದೂಡಿಕೆ ಮಾಡಿದೆ. ಕಾಲ್ತುಳಿತದ ಘಟನೆಯ ನಂತರ 13 ಅಖಾಡಗಳು ಕೂಡ ಸಾಧುಗಳ ಪುಣ್ಯ ಸ್ನಾನವನ್ನ ರದ್ದು ಮಾಡಿರೋದು ಜೊತೆಗೆ ಭಕ್ತರಿಗೂ ಕೂಡ ಸ್ನಾನಕ್ಕೆ ಬಾರದಂತೆ ಮನವಿಯನ್ನ ಮಾಡಿದ್ದಾರೆ. ಈ ಒಂದು ಘಟನೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿತ್ತು. ಯಾಕಂತಂದ್ರೆ ಇವತ್ತಿನ ಪುಣ್ಯ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು 10 ಕೋಟಿ ಜನರು ಆಗಮಿಸುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಸೊ ಹಾಗಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಯಾಕಂತಂದ್ರೆ ಪ್ರಮುಖವಾಗಿ ಈ ಒಂದು ಮಹಾಕುಂಭ ಮೇಳದಲ್ಲಿ ಶಾಹಿ ಸ್ನಾನದಿಂದ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ಮೂಲ ನಂಬಿಕೆ ಇರೋದು. ಅದರಲ್ಲೂ ಕೂಡ ಮೌನಿ ಅಮಾವಾಸ್ಯೆಯ ದಿನ ಅಂದ್ರೆ ಇವತ್ತಿನ ದಿನ ಇನ್ನೂ ಕೂಡ ಹೆಚ್ಚಿನ ಮಹತ್ವ ಇದೆ. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಕೋಟ್ಯಂತರ ಭಕ್ತರು ಆಗಮಿಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಅವಘಡಗಳಿಗೆ ಉಂಟಾಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಲಾಗಿತ್ತು. ಅದರ ಹೊರತಾಗಿಯೂ ಕೂಡ ಈ ರೀತಿಯಾಗಿರುವಂತಹ ಘಟನೆ ನಡೆದು ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.